ಕತೆ ಕೇಳು ಚಿನ್ನ. ಜೀವನದಲ್ಲಿ ಒಂದು ಅದ್ಭುತವಾಗಿರೋ ಕತೆ. ಈ ಭೂಮಿ ಮೇಲೆ ಅತ್ಯಂತ ಶ್ರೇಷ್ಠ ದಾನಿ ಯಾರು ಅನ್ನೋದು ಈ ಕತೆ ಸಾರಾಂಶ. ನಾವು ತುಂಬ ಜನರನ್ನ ನೋಡಿರ್ತೀವಿ, ಕತೆ ಪುರಾಣಗಳಲ್ಲಿ ಕೇಳಿದ್ದೀವಿ ದಾನಿಗಳು ಯಾರು ಅಂತ. ತುಂಬ ಜನರ ದಾನಿಗಳ ಹೆಸರು ಬರುತ್ತೆ. ಈಗ ಸದ್ಯಕ್ಕೆ ನಡೀತಾ ಇರೋದು ಕರ್ನಾಟಕದ ಅದ್ಭುತ ದಾನಿ, ಶ್ರೇಷ್ಠ ದಾನಿ ಅಂತಂದರೆ ನಮ್ಮ ಇನ್ಫೋಸಿಸ್ ಕೋ-ಫೌಂಡರ್ ಅವರು ಅದ್ಭುತ ದಾನಿ ಅಂತ ಹೇಳ್ಬೋದು, ಸುಧಾಮೂರ್ತಿಯವರು. ಸೊ ಮಹಾಭಾರತದ ಒಂದು ಕಥೆಯನ್ನು ನಾನು ನೆನೆಸೋದಕ್ಕೆ ಇಷ್ಟಪಡ್ತೀನಿ. ಒಂದ್ಸಲಿ ನಮ್ಮ ಎಲ್ಲರಿಗೂ ಗೊತ್ತಿರುವಂತಹ ಶ್ರೇಷ್ಠ ದಾನಿ ಕರ್ಣ, ದಾನವೀರ ಅಂತಲೇ ಕರಿತೀವಿ. ಕರ್ಣನ್ಗೂ ಬಿಲ್ವಿದ್ಯಾ ಪ್ರವೀಣ ಅರ್ಜುನನ್ಗೂ ಒಂದ್ಸಲಿ ವಾಗ್ವಾದ ನಡೆಯುತ್ತೆ. ನಾನು ದಾನಿ ಅಂತ. ಅರ್ಜುನನು ನಾನು ಬೇಜಾನ್ ದಾನ ಮಾಡಿದ್ದೀನಿ ಅಂತೇಳಿ ವಾಗ್ವಾದ ನಡೆಯುತ್ತೆ. ಇಬ್ಬರು ವಾದ ಮಾಡ್ತಾ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅವರು ಇಬ್ರಿಗೂ ಒಂದು ಪರೀಕ್ಷೆ ಒಡ್ತಾರೆ. ಆಯ್ತಪ್ಪ, ನಿಮ್ಮಿಬ್ಬರಲ್ಲಿ ಶ್ರೇಷ್ಠ ದಾನಿ ಯಾರು ಅಂತ ಕಂಡುಹಿಡಿಯೋಣ, ದೊಡ್ಡ ಸಮಸ್ಯೆ ಏನಲ್ಲ ಅಂತೇಳ್ಬಿಟ್ಟು ಒಂದು ಊರಿನ ಹತ್ರ ಕರ್ಕೊಂಡೋಗ್ಬಿಟ್ಟು ಒಂದು ದೊಡ್ಡ ಬೆಟ್ಟ, ಚಿನ್ನದ ಬೆಟ್ಟನ ಸೃಷ್ಟಿ ಮಾಡಿ ಅರ್ಜುನನ್ಗೆ ಹೇಳ್ತಾನೆ, ನೋಡು ಅರ್ಜುನ, ಈ ಬೆಟ್ಟ ನಿಂದು. 24 ಗಂಟೆ ಒಳಗಡೆ ನೀನು ಈ ಬೆಟ್ಟನ ದಾನ ಮಾಡಿ ನೀನು ಶ್ರೇಷ್ಠ ದಾನಿ ಅಂತ ನಿರೂಪಿಸ್ಕೋ. ಸೊ ಅರ್ಜುನ ಏನು ಮಾಡ್ತಾನೆ, ತನ್ನ ಬಿಲ್ ವಿದ್ಯೆ ಮತ್ತು ಬಿಲ್ ಶಕ್ತಿಯಿಂದ ಆ ಬೆಟ್ಟನ ಪೀಸ್ ಮಾಡಾಕಿ ಒಂದೊಂದು ಪೀಸ್ನು ಮನೆಗೆ ತಗೊಂಡೋಗಿ ಹಂಚಿ 24 ಗಂಟೆ ಕಷ್ಟಪಟ್ಟು ದಾನಿ ಅನ್ನಿಸ್ಕೊಳ್ಳೋಕ್ಕೆ ತುಂಬ ಶ್ರಮ ಪಡ್ತಾನೆ. ಆದರೂ ಸ್ವಲ್ಪ ಬೆಟ್ಟ ಹಂಗೆ ಉಳಿಯುತ್ತೆ, ಖಾಲಿ ಮಾಡೋಕ್ಕಾಗಲ್ಲ. ತನ್ನ ಕೈಲಾಗೋಷ್ಟು ದಾನನ ಮಾಡಿ ಮುಗಿಸಿ ಟೈಮನ್ನು ಮುಗಿಸ್ಕೋತಾನೆ. ಸೊ ಇದೇ ಪರೀಕ್ಷೆ ಕರ್ಣನಿಗೆ ಕೊಡ್ತಾರೆ. ಇನ್ನೊಂದು ಹಳ್ಳಿ ಹತ್ರ ಕರ್ಕೊಂಡೋಗಿ ಒಂದು ದೊಡ್ಡ ಬೆಟ್ಟ ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವರು, ಚಿನ್ನದ ಬೆಟ್ಟ. ನೋಡೋ ಕರ್ಣ, ಈಗ ನಿನ್ನ ಸಮಯ, ನೀನು ಈ ಬೆಟ್ಟವನ್ನು ದಾನ ಮಾಡಬೇಕು, ನೀನು ಶ್ರೇಷ್ಠ ದಾನಿ ಅಂತ ಪ್ರೂವ್ ಮಾಡ್ಕೋಬೇಕು. ಕರ್ಣ ಏನು ಮಾಡ್ತಾನೆ, ಬೆಟ್ಟದ ಮೇಲೆ ಹತ್ತುತ್ತಾನೆ, ತನ್ನ ಗದೆಯಿಂದ ಬೆಟ್ಟನ ಪುಡಿ ಮಾಡಾಕ್ತಾನೆ. ಊರಲ್ಲೋಗಿ ಘೋಷಣೆ ಮಾಡಿ ಕೂಗಿ ಹೇಳ್ತಾನೆ, ನೋಡಪ್ಪ, ಇಲ್ಲಿ ಪಕ್ಕದಲ್ಲಿ ಒಂದು ಚಿನ್ನದ ಬೆಟ್ಟ ಇದೆ, ಈ ಬೆಟ್ಟ ನಿಮ್ಮದೇ, ನಿಮ್ಮೂರದೇ, ನಾನು ಪೀಸ್ ಮಾಡಿದ್ದೀನಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಗೊಳ್ರಿ. ಸೊ ಊರಿನ ಜನರೆಲ್ಲ ಓಡ್ ಬರ್ತಾರೆ, ತಲಾ ಒಂದೊಂದು ಪೀಸ್ ಎತ್ಕೊಂಡು ಹೋಗ್ತಾರೆ. 12 ಗಂಟೆ ಒಳಗಡೆ ಇಡೀ ಬೆಟ್ಟ ಖಾಲಿ ಆಗೋಗುತ್ತೆ. ಕರ್ಣ ಕೇವಲ ಒಂದು ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಇಲ್ಲಿ ಬೆಟ್ಟ ಪೂರ್ತಿ ಖಾಲಿ ಆಗೋಗುತ್ತೆ. ಅವಾಗ ಬ್ರಹ್ಮದೇವರು ಒಂದು ಮಾತು ಹೇಳ್ತಾರೆ, ನೋಡು ಅರ್ಜುನ, ನೀನು ತನ್ನ ಕೈಯಿಂದಲೇ ಎಲ್ಲ ಆಗಬೇಕು ಅಂತ ಹೋರಾಟ ಮಾಡಿದೆ, ನಾನೇ ಕೊಟ್ಟೆ, ನಾನೇ ದಾನ ಮಾಡಿದೆ ಅನ್ನೋದನ್ನು ನೀನು ಬಿಂಬಿಸ್ದೆ. ಇಲ್ಲಿ ಕರ್ಣ ಏನು ಮಾಡ್ದ, ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಮಾಡ್ದ. ತನ್ನ ಕೈಲಿ ಏನಾಗುತ್ತೆ ಆ ಸಮಯಕ್ಕೆ ಶ್ರಮ ಏನಾಗುತ್ತೆ ಆ ಶ್ರಮನ ಕೊಟ್ಟು ಸಹಾಯ ಮಾಡ್ದ. ಆ ಕರ್ಣ ಅರ್ಜುನ ಏನು ಮಾಡ್ದ, ಅರ್ಜುನ ತಾನೇ ತಗೊಂಡೋಗಿ ಮನೆ ಕೊಟ್ಟ. ಪ್ರತಿಯೊಂದು ಮನೆಗೆ ಅರ್ಜುನನೇ ಓಡಾಡಬೇಕು ಅಂದರೆ ತುಂಬ ಸಮಯ ಹಿಡೀತು. ಕರ್ಣ ಏನು ಮಾಡ್ದ, ಮನೆಯವರೇ ಬಂದು ಇಲ್ಲಿ ತಗೊಂಡೋಗಂಗೆ ಮಾಡ್ದ. ಸೊ ಮನೆಯವರು ಅವ್ರ ಶ್ರಮನೂ ಹಾಕಿದ್ರು, ಅವ್ರ ಕೈಲಾದಷ್ಟು ಅವ್ರು ಎತ್ಕೊಂಡು ಹೋಗಂಗೂ ಮಾಡ್ದ. ಸೊ ಹಂಗಾಗಿ ಕರ್ಣ ಈ ಭೂಮಿ ಮೇಲಿನ ಅತ್ಯಂತ ಶ್ರೇಷ್ಠ ದಾನಿ ನಿರೂಪಿಸ್ಕೊಂಡ. ಯಾಕೆ ಅಂತಂದರೆ ತಾನು ತನ್ನ ಕೈಯಿಂದ ನಾನು ಕೊಟ್ಟೆ ಅನ್ನಿಸ್ಕೊಳ್ದಲೇ ಎಲ್ಲವನ್ನ ಜನರಿಗೆ ಕೊಟ್ಟ. ಹಾಗಾಗಿ ನಾವು ಅಷ್ಟೇ, ಏನಾದರೂ ಕೊಡಬೇಕು ಅಂತಂದರೆ ನಾನು ಕೊಟ್ಟೆ ಅನ್ನೋದನ್ನು ಬಿಂಬಿಸ್ಕೊಳ್ದಲೇ ಅವರಿಗೆ ಅಗತ್ಯ ಬಿದ್ದಿರೋ ಸಹಾಯ ಮಾಡಿಬಿಟ್ಟು ನಾವು ದಾನಿಗಳು ಅಂತ ಅನ್ನಿಸ್ಕೋಬೋದು. ಧನ್ಯವಾದಗಳು.